NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರಿನಲ್ಲಿ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಂತ ಕೇಸಿನಿತ್ತು ಕಾಲಿಗೆ ಬಿದ್ದು ಇದೀಗ ಆ ದಂಪತಿಗಳು ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಂಪತಿಗಳು ಇದೀಗ ಕ್ಷಮೆಯಾಚನೆಯನ್ನ ಮಾಡಿರೋದು, ಅದು ಕೂಡ ಕಾಲಿಗೆ ಬಿದ್ದು ಅನ್ನುವಂಥದ್ದು. ಬಿಹಾರ ಮೂಲದ ಪನ್ಸೂರಿ ಅನ್ನುವಂಥ ಮಹಿಳೆ ಬೆಂಗಳೂರಿನ ಬೆಳ್ಳಂದೂರು ಠಾಣೆ ವ್ಯಾಪ್ತಿಯಲ್ಲಿ ಮೇ 22ನೇ ತಾರೀಕಿನಂದು ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಥಳಿಸಿದಂತಹ ಘಟನೆ ನಡೆದಿತ್ತು. ಈ ಘಟನೆ ಸಾಕಷ್ಟು ಸಂಚಲನವನ್ನ ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ಉಂಟು ಮಾಡಿತು. ಈ ಬಗ್ಗೆ ಆಟೋ ಚಾಲಕ ಲೋಕೇಶ್ ಬೆಳ್ಳಂದೂರು ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿರ್ತಾರೆ. ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಇವತ್ತು ಹಲ್ಲೆ ನಡೆಸಿದ ಮಹಿಳೆಯನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದರು. ಈ ವೇಳೆ ಮಹಿಳೆ ತಾನು ಪತಿಯೊಂದಿಗೆ ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ವೇಳೆ ಆಟೋ ಹಿಂಬದಿಯಿಂದ ಬಂದು ಬೈಕ್ಗೆ ಡಿಕ್ಕಿಯನ್ನ ಹೊಡೆದಿತ್ತು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆಟೋ ಚಾಲಕ ಗಲಾಟೆ ಮಾಡಿ ಹಲ್ಲೆಗೆ ಮುಂದಾಗಿದ್ದ. ಇದರಿಂದಾಗಿ ಕೋಪಗೊಂಡು ತಾನು ಆತನಿಗೆ ಹೊಡೆದಿದ್ದೆ ಅಂತ ಹೇಳಿ ಮಹಿಳೆ ಸ್ಪಷ್ಟನೆಯ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ಪೊಲೀಸರ ಸೂಚನೆಯ ಮೇರೆಗೆ ಭಾನುವಾರ ಠಾಣೆಗೆ ಬಂದಂತಹ ದಂಪತಿಗಳನ್ನ ಪೊಲೀಸರು ವಿಚಾರಣೆಯನ್ನ ನಡೆಸಿ ಜಾಮೀನಿನ ಮೇಲೆ ಅವರನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ವಿಚಾರಣೆಗೆ ಪೊಲೀಸ್ ಠಾಣೆಗೆ ಬಂದಂತಹ ದಂಪತಿ ಆಟೋ ಚಾಲಕನಿಗೆ ಕೊನೆಗೂ ಕೂಡ ಕ್ಷಮೆ ಕೇಳಿರುವಂಥದ್ದು. ತನ್ನನ್ನ ಕ್ಷಮಿಸುವಂತೆ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದಾರೆ. ಎಲ್ಲ ಕನ್ನಡಿಗರಿಗೂ ಕೂಡ ಕ್ಷಮೆಯನ್ನ ಕೇಳ್ತೇವೆ, ಇನ್ನೊಮ್ಮೆ ಈ ರೀತಿಯಾಗಿ ಮಾಡೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಈ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪದೇ ಪದೇ ಕನ್ನಡಿಗರ ಮೇಲೆ ಈ ರೀತಿಯಾಗಿ ಹಲ್ಲೆಗಳು ಹಾಗೆ ತೊಂದರೆಗಳು ಕೊಡುವಂತಹ ಪ್ರಕರಣಗಳು ನಡೀತಾ ಇದೆ. ಇನ್ನಾದರೂ ಈ ಬಗ್ಗೆ ನಾರ್ತ್ ಈಸ್ಟ್ ಅಂತ ನಾವೇನು ಕರಿತೀವಿ, ಅಂದರೆ ಬೇರೆ ಬೇರೆ ರಾಜ್ಯದಿಂದ ಬಂದಂಥವರಾಗಿರ್ಬೋದು ಅಥವಾ ಉತ್ತರ ಭಾರತದವರಾಗಿರ್ಬೋದು, ಹೆಚ್ಚಾಗಿ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ ಇದೆಲ್ಲವೂ ಕಡಿಮೆ ಆಗಲಿ ಅನ್ನುವಂಥದ್ದು ನಮ್ಮ NCAB ಟೈಮ್ಸ್ನ ಆಶಯ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.